ಇನ್ನು ಬಿಜೆಪಿ ನಾಯಕರ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೆ ವ್ಯಂಗ್ಯವಾಡಿದ್ದಾರೆ. ದೆಹಲಿಗೆ ರಾಜ್ಯ ಬಿಜೆಪಿಯ ನಾಯಕರು ಹೋಗಬೇಡಿ, ವಿಜಯೇಂದ್ರ ಆರ್ ಅಶೋಕ್ ದೆಹಲಿಗೆ ಹೋಗಬೇಡಿ ಅಂತ ಹೇಳಿದ್ದಾರೆ. ದೆಹಲಿಗೇನಾದ್ರೂ ಹೋದ್ರೆ ನಿಮ್ಮ ರಾಜೀನಾಮೆಯನ್ನ ಕೇಳ್ತಾರೆ ಅಂತ ವ್ಯಂಗ್ಯ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಯ ಹೇಳಿಕೆ ಇದು. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರ ಅಡ್ಡ ಮತದಾನದ ಬೆನ್ನಲ್ಲೇ ರಾಜ್ಯ ಬಿಜೆಪಿ ನಾಯಕರಿಗೆ ಬುಲಾವ್ ನೀಡಿದ ಹೈಕಮಾಂಡ್ ಬುಲಾವ್ ನೀಡಿದಂತಹ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ಅವರು ಪಾಪ ವರದಿ ಕೇಳಿದಾರಂತೆ, ಸಮನ್ಸ್ ಮಾಡಿ. ನನ್ನ ಅಭಿಪ್ರಾಯ ಏನಂದ್ರೆ, ವೈಯಕ್ತಿಕ ಅಭಿಪ್ರಾಯ, ಸಲಹೆ, ದಯವಿಟ್ಟು ಡೆಲ್ಲಿಗೆ ಹೋಗ್ಬೇಡಿ, ರಾಜೀನಾಮೆ ಕೇಳ್ತಾರೆ. ಫಸ್ಟ್ ಆಫ್ ಆಲ್ ಬಿಜೆಪಿ ಅವರು ದೇ ಶುಡ್ ಅಡ್ರೆಸ್ ದ ಪ್ರಾಬ್ಲಮ್ ಏನಿದೆ, ವಿಜಯೇಂದ್ರ ಆ್ಯಂಡ್ ಅಶೋಕ್ ಅವ್ರ ನಾಯಕತ್ವದಲ್ಲಿ. ವಿಜಯೇಂದ್ರ ಅವರು ಮತ್ತು ಅಶೋಕ್ ಅವರಿಗೆ ಇಷ್ಟ ಇಲ್ಲ ಅಂದ್ಬಿಟ್ಟೆ ತಾನೇ ತಿರಸ್ಕಾರ. ಎಷ್ಟು ಏಳು ಮತದಾನ ಅಡ್ಡ ಮತದಾನ ಆಗಿದೆ ಅಂದರೆ, ಯತ್ನಾಳ್ ಅವ್ರು ಹೇಳಿದ್ದು ನಿಜ ಆಯ್ತಲ್ವಾ? ಪಾಪ ಯತ್ನಾಳ್ ಅವ್ರು ವೋಟ್ ಮಾಡಿರಲಿಲ್ಲ ಅಂದಿದ್ರೆ ಇನ್ನೂ ಒಂದು ಕ್ಯಾಂಡಿಡೇಟೇ ಹಾರ್ತಾ ಇತ್ತಲ್ಲ ಇವ್ರದ್ದು. ಯತ್ನಾಳ್ ಅವರಿಗೆ ಬಿ ಜೆ ಪಿಯವರು ಧನ್ಯವಾದ ತಿಳಿಸ್ಬೇಕು. ಇಲ್ಲಕ್ಕೆ ಒಂದು ಕ್ಯಾಂಡಿಡೇಟ್ ಇರ್ತಾ ಇರಲಿಲ್ಲ, 5 ಕ್ಯಾಂಡಿಡೇಟ್ ನಮ್ಮದು, 1 ಕ್ಯಾಂಡಿಡೇಟ್ ಬಿ ಜೆ ಪಿದು ಆಗ್ತಾ ಇತ್ತು. ನಾವು ಯಾರು ಆಮಿಷ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಿಮ್ಮ ನಾಯಕತ್ವ, ನಿಮ್ಮ ಇಶ್ಯೂಸ್ ಏನು ತಗೊತಾ ಇದ್ದೀರಾ ಅದು ಜನ ವಿರೋಧಿ ಇದೆ ಅಂದ್ಬಿಟ್ಟೆ ಇವತ್ತು ನಿಮ್ಮ ನಾಯಕತ್ವವನ್ನು ತಿರಸ್ಕರಿಸಿ ಇವತ್ತು ನಮ್ಗೆ ಆಶೀರ್ವಾದ ಮಾಡ್ತಾ ಇರೋದು ಜನರು ಕೂಡ ಮತ್ತು ನಿಮ್ಮ ಲೀಡರ್ಸ್ ಕೂಡ. ಫಸ್ಟ್ ಆಫ್ ಆಲ್ ಬಿ ಜೆ ಪಿಯವರು ದೇ ಶುಡ್ ಅಡ್ರೆಸ್ ದ ಪ್ರಾಬ್ಲಮ್ ಏನಿದೆ, ವಿಜಯೇಂದ್ರ ಆ್ಯಂಡ್ ಅಶೋಕ್ ಅವ್ರ ನಾಯಕತ್ವದಲ್ಲಿ. ವಿಜಯೇಂದ್ರ ಅವರು ಮತ್ತು ಅಶೋಕ್ ಅವರಿಗೆ ಇಷ್ಟ. ಇನ್ನು ಇದೇ ಸಂದರ್ಭದಲ್ಲಿ ಗ್ಯಾರಂಟಿಗಳ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಕೂಡ ಮಾತಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಮತ್ತೊಂದು ಅಪ್ಡೇಟ್ ಇದೆ. ಸಿಎಂ ಕಚೇರಿಯಿಂದ ಈ ಆಡಳಿತದ ಬಗ್ಗೆ ಪ್ರಾಮಾಣಿಕ ಪ್ರಯತ್ನ ಆಗ್ತಾ ಇದೆ. ಈಗಿನ ಹೊಸ ತಂತ್ರಜ್ಞಾನ ಬಳಸಿ ಮನೆ ಬಾಗಿಲಿಗೆ ಸೌಲಭ್ಯ ಬರೋ ರೀತಿ ಅಂತ ಆಡಳಿತ ಸರ್ಕಾರ ಮನೆ ಬಾಗಿಲಿಗೆ ತಗೊಂಡು ಹೋಗಬಹುದು. ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಭೇಟಿಗೆ ಜನ ಬೆಂಗಳೂರಿಗೆ ಬರುವಂತ ಅಗತ್ಯ ಇದೆಯಾ? ಸರ್ಕಾರದಿಂದ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಈ ಪ್ರಯತ್ನ ಮಾಡ್ತಾ ಇರೋದು ಅಂತ. ಸಿಎಂ ಜನಸ್ಪಂದನ ಮತ್ತು ಜನಹಿತ ಆಡಳಿತ ಇಲಾಖೆಯನ್ನ ಸ್ಥಾಪನೆ ಮಾಡಲಾಗುತ್ತೆ. ಸಿಎಂ ಕಚೇರಿಯಿಂದ ಈ ಆಡಳಿತದ ಬಗ್ಗೆ ಪ್ರಾಮಾಣಿಕ ಯತ್ನ ಆಗ್ತಾ ಇದೆ. ತಂತ್ರಜ್ಞಾನವನ್ನು ಬಳಸಿಕೊಂಡು ಮನೆ ಬಾಗಿಲಿಗೆ ಆಡಳಿತವನ್ನು ತೆಗೆದುಕೊಂಡು ಹೋಗೋದು. ಮುಖ್ಯಮಂತ್ರಿಗಳನ್ನು ನೋಡಬೇಕು ಅಂತ ರಾಜ್ಯದ ಮೂಲೆ ಮೂಲೆಯಿಂದ ಜನ ಹುಡುಕೊಂಡು ಬೆಂಗಳೂರಿಗೆ ಬರೋ ಬದಲು ಒಂದು ಇಲಾಖೆ ಮಾಡಿ ಈ ಆಡಳಿತ, ಈ ಗವರ್ನೆನ್ಸ್ ಮಾಡೋದ್ರ ಮೂಲಕ ಆಡಳಿತವನ್ನೇ ರಾಜ್ಯದ ಜನರ ಮನೆ ಬಾಗಿಲಿಗೆ ತರೋದು ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ ಇದೆ, 2 ಹೊಸ ಇಲಾಖೆಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಸರ್ಕಾರದಲ್ಲಿ ಯೋಚನೆ ಇರುವಂಥದ್ದು. ನೋಡಿ, ಕ್ಯಾಬಿನೆಟ್ಗೆ ಬರಲಿ ಪ್ರಸ್ತಾವನೆಗಳು, ಚರ್ಚೆ ಆಗಲಿ. ಅದಾದಮೇಲೆ ಏನು ತೀರ್ಮಾನ ಕ್ಯಾಬಿನೆಟ್ ತಗೋತಾರೆ ಅಥವಾ ಮುಖ್ಯಮಂತ್ರಿಗಳ ಏನು ಒಂದು ಸಂಕಲ್ಪ ಇದೆ ಅದನ್ನು ಚರ್ಚೆ ಮಾಡ್ತೀವಿ. ಅದು ಏನಾದರೂ ನಮ್ಮ ರಾಜ್ಯಕ್ಕೆ ವಿನೂತನವಾಗಿ ಒಳ್ಳೇದಾಗಂಗಿದ್ರೆ ಅದು ಮಾಡಬೇಕಲ್ಲ. ಕ್ಯಾಬಿನೆಟ್ ಇದೆ, 2 ಹೊಸ ಇಲಾಖೆಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಸರ್ಕಾರದಲ್ಲಿ ಯೋಚನೆ ಇರುವಂಥದ್ದು. ನೋಡಿ, ಕ್ಯಾಬಿನೆಟ್ಗೆ ಬರಲಿ ಪ್ರಸ್ತಾವನೆಗಳು, ಚರ್ಚೆ ಆಗಲಿ. ಅದಾದಮೇಲೆ ಏನು ತೀರ್ಮಾನ ಕ್ಯಾಬಿನೆಟ್ ತಗೋತಾರೆ ಅಥವಾ ಮುಖ್ಯಮಂತ್ರಿಗಳ ಏನು ಒಂದು ಸಂಕಲ್ಪ ಇದೆ ಅದನ್ನು ಚರ್ಚೆ ಮಾಡ್ತೀವಿ. ಅದು ಏನಾದರೂ ನಮ್ಮ ರಾಜ್ಯಕ್ಕೆ ವಿನೂತನವಾಗಿ ಒಳ್ಳೇದಾಗಂಗಿದ್ರೆ ಅದು ಮಾಡಬೇಕಲ್ಲ. ಕ್ಯಾಬಿನೆಟ್